ನಲ್ಮೆಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 13. ನರಹರಿ ದೀಕ್ಷಿತ್ರು ಮನೆಯವರ ಎದುರು ಮಗಳ ಮದುವೆಯ ವಿಷಯವನ್ನು ಪ್ರಸ್ತಾಪಿಸಿದ್ರು. ಆದರೆ ಸರ್ವಮಂಗಳ ಅವರ ಮಾತನ್ನು ನಿರಾಕರಿಸಿದ್ಲು. ಅಪ್ಪಾಜಿ, ನನ್ನನ್ನು ನೀವು ಬೇರೆ ಯಾರಿಗಾದರೂ ಕೊಟ್ಟು ಮದುವೆ ಮಾಡಿ, ನಾನು ಮಾಡ್ಕೊಳ್ತೀನಿ. ಆದರೆ ಆ ಪರಮೇಶಿನ್ ಮಾತ್ರ ಮದುವೆ ಆಗೋದಿಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ಲು. ಮಗಳ ಆಂತರ್ಯ ಅರ್ಥವಾಗದ ಅನ್ನಪೂರ್ಣಮ್ಮ, ಯಾಕಮ್ಮ ಸರ್ವ, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನಿನ್ನ ತಂದೆ ಅವರ ತಂಗಿಗೆ ಮಾತು ಕೊಟ್ಟಿದ್ದೀನಿ ಅಂತ ಈಗಷ್ಟೇ ಹೇಳಿದ್ರಲ್ಲ, ಅಷ್ಟು ಬೇಗ ಮರ್ತ್ಬಿಟ್ಯಾ? ಯಾವತ್ತೂ ಯಾರೊಂದಿಗೂ ಎದುರಾಡದ ನಿನಗೆ ಇವತ್ತು ಇಷ್ಟೊಂದು ಧೈರ್ಯ ಹೇಗೆ ಬಂತು? ಇದೇನಾ ನಾವು ನಿನಗೆ ಕಲಿಸಿರೋ ಸಂಸ್ಕಾರ? ನಮಗೆ ಅವಮಾನ ಮಾಡಬೇಕು, ಅತ್ತಿಗೆ ಮನೆಯವರೆದುರು ಚಿಕ್ಕವರಾಗಿ ತಲೆ ತಗ್ಗಿಸಿ ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ಯಾ ಅಂತ ಭಾವೋದ್ರೇಕಕ್ಕೆ ಒಳಗಾದವರಂತೆ ಮಾತನಾಡತೊಡಗಿದ್ರು. ಸರ್ವಮಂಗಳ ಅಮ್ಮನ ಬಳಿ ತೆರಳಿ, ಅಮ್ಮ, ಅಪ್ಪಾಜಿ ಮಾತಿಗೆ ವಿರುದ್ಧವಾಗಿ ಮಾತಾಡಿದ್ಕೆ ನನಗೂ ಪಶ್ಚಾತ್ತಾಪ ಇದೆ. ಹಾಗಂತ ನಾನೇನು ಯಾರಿಗೂ ಅವಮಾನ ಮಾಡೋ ಉದ್ದೇಶದಿಂದ ಹೀಗೆಲ್ಲ ಮಾತಾಡ್ತಾ ಇಲ್ಲ. ಅಮ್ಮ, ಅಪ್ಪಾಜಿ, ಆ ಪರಮೇಶಿ ಬಗ್ಗೆ ನಿಮಗೆ ಪೂರ್ತಿ ವಿಷಯ ತಿಳಿದಿಲ್ಲ. ಅವನೊಬ್ಬ ಹೆಣ್ಣು ಬಾಕ, ಪ್ರತಿಯೊಂದು ಹೆಣ್ಣನ್ನು ತನ್ನ ಕಾಮದ ದೃಷ್ಟಿಯಿಂದನೇ ನೋಡ್ತಾನೆ ಅನ್ನೋ ವಿಷಯ ನಿಮಗೆ ತಿಳಿದಿದೆಯಾ? ಸರ್ವಮಂಗಳ ಮನಸ್ಸಲ್ಲಿದ್ದ ವಿಷಯವನ್ನು ಬಹಿರಂಗಪಡಿಸಿದ್ಲು. ಮಗಳ ಮಾತುಗಳನ್ನು ಕೇಳ್ತಿದ್ದ ಹಾಗೆ ದಂಪತಿಗಳ ಮುಖ ಕಪ್ಪಿಟ್ಟಿತು. ತಮ್ಮ ಅಳಿಯನಾಗಿ ಬರುವವನು ಒಬ್ಬ ಕಳ್ಳ ಕುಡುಕ ಅಂತ ತಿಳಿದಿದ್ರು ತಮ್ಮ ತಂಗಿ ಮೇಲಿದ್ದ ಮಮತೆ ಹಾಗೂ ಮದುವೆಯಾದ ನಂತರ ಅವನನ್ನು ಹೇಗಾದರೂ ಸರಿದಾರಿಗೆ ತರಬಹುದು ಅನ್ನೋ ಆಶಾಭಾವದಿಂದ ಮದುವೆಗೆ ಒಪ್ಪಿಗೆ ನೀಡಿದ್ದವರಿಗೆ ಮಗಳ ಬಾಯಿಯಿಂದ ಬಂದ ಮಾತುಗಳು ಅವರನ್ನು ಇನ್ನಿಲ್ಲದಂತೆ ನಡುಗಿಸಿದ್ವು. ಮಗಳೇ, ಏನು ಹೇಳ್ತಿದ್ಯಾ ನೀನು? ನಮ್ಮ ಪರಮೇಶಿ ಹೀಗೆಲ್ಲ ಮಾಡ್ತಾನ? ಅವನು ಕುಡಿತಾನೆ, ಅದಕ್ಕಾಗಿ ಸಿಕ್ಕಿದ್ನೆಲ್ಲ ಕದಿಯೋ ಚಟವನ್ನು ಕೂಡ ರೂಢಿ ಮಾಡ್ಕೊಂಡಿದ್ದಾನೆ. ಮದುವೆ ಆದಮೇಲೆ ಹೇಗೂ ಈ ಆಸ್ತಿಯೆಲ್ಲ ಅವಂದೇ ಆಗುತ್ತೆ. ಆಗ ಅವನಿಗೆ ಕದಿಯೋ ಅವಶ್ಯಕತೆಯೇ ಇರೋದಿಲ್ಲ. ಹೇಗಾದರೂ ಮಾಡಿ ಕುಡಿತದ ಚಟವನ್ನು ಬಿಡಿಸ್ಬೋದು ಅಂದ್ಕೊಂಡಿದ್ವಿ. ಆದರೆ ನೀನೀಗ ಹೇಳ್ತಾ ಇರೋ ವಿಷಯ ನಮಗೆ ನಂಬೋದಕ್ಕೆ ಕಷ್ಟ ಆಗ್ತಿದೆ ಅಂದರು. ಅಪ್ಪಾಜಿ, ನಿಮಗೆ ಅವನ ಮೇಲೆ ನಂಬಿಕೆ ಇದೆ, ಆದರೆ 20 ವರ್ಷಗಳಿಂದ ಪ್ರೀತಿಯಿಂದ ಸಾಕಿ ಬೆಳೆಸಿದ ಈ ನಿಮ್ಮ ಮಗಳ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನನ್ನ ಮಾತು ನಿಜ. ಪ್ರತಿದಿನ ನಮ್ಮ ಕಾಲೇಜಿನ ಗೇಟಿನ ಬಳಿ ನಿಂತ್ಕೊಂಡು ಹೋಗೋ ಬರೋ ಹುಡುಗಿಯರನ್ನೆಲ್ಲ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ ಇರ್ತಿದ್ದ. ಅತ್ತೆ ಮಗಳು ಅನ್ನೋ ಕಾರಣಕ್ಕೆ ನನ್ನ ಬಳಿ ಸ್ವಲ್ಪ ಹೆಚ್ಚೇ ಸಲುಗೆಯಿಂದ ನಡ್ಕೊಳ್ತಿದ್ದ. ಅವನ ನಡೆಯಿಂದ ನನಗೆ ತುಂಬ ನಾಚಿಕೆ ಆಗ್ತಿತ್ತು. ಎಷ್ಟು ಸಲ ಬುದ್ಧಿ ಹೇಳಿದ್ರೂ ಅವನಿಗೆ ಅರ್ಥನೇ ಆಗಲಿಲ್ಲ. ಅಂಥವನನ್ನು ನಾನು ಹೇಗೆ ಮದುವೆ ಆಗಲಿ ಅಂತ ಹೇಳುತ್ತಿದ್ದವಳ ಮಾತಿಗೆ ಜೊತೆಯಾದ ವಿಶ್ವನಾಥ, ಹೌದು ಅಪ್ಪೋರೆ, ತಂಗಿಯವನ ಮಾತು ದಿಟ. ಆಗಲೇ ನಾನು ಇದನ್ನೇ ಹೇಳಬೇಕು ಅಂದ್ಕೊಂಡಿದ್ದೆ. ನಾನು ಎಷ್ಟೋ ಸಲ ನೋಡಿದ್ದೀನಿ, ಅವನ ದೃಷ್ಟಿನೇ ಸರಿಯಿಲ್ಲ. ನಮ್ಮ ಮಗಿನ ಗಿಣಿಯಂಗೆ ಸಾಕಿ ಗಿಡುಗನ ಕೈಗೆ ಕೊಡೋದು ಯಾವ ನ್ಯಾಯ ಹೇಳಿ? ನನಗೂ ಯಾಕೋ ಈ ಸಂಬಂಧ ಅಂತ ರಾಗ ಎಳೆದು ಸುಮ್ಮನಾದ. ಆ ದಂಪತಿಗಳಿಗೆ ಈಗ ಏನು ಮಾಡಬೇಕು ಅಂತ ದಿಕ್ಕು ತೋಚದಂತಾಯಿತು. ಸ್ವಲ್ಪ ಸಮಯಗಳ ನಂತರ ಏನನ್ನೋ ಯೋಚಿಸಿ, ಸರ್ವ, ಅವನು ಈಗ ಎಷ್ಟೇ ಕೆಟ್ಟವನಾಗಿರ್ಬೋದು, ಆದರೆ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ ಮರುಕ್ಷಣದಿಂದ ಅವನು ನಿನ್ಸ್ವತ್ತು. ನಿನ್ನ ಬುದ್ಧಿ ಉಪಯೋಗಿಸಿ ನೀನು ಅವನನ್ನು ಸರಿಯಾದ ದಾರಿಗೆ ತಂದೆ ತರ್ತೀಯ ಅನ್ನೋ ನಂಬಿಕೆ ನಮಗಿದೆ. ನೀನೇನು ಯೋಚನೆ ಮಾಡಬೇಡ. ನಿನ್ನ ಜೀವನ ಹಾಳಾಗೋದಕ್ಕೆ ನಾವು ಬಿಡೋದಿಲ್ಲ. ನಿನ್ನನ್ನು ಅಂಥವನಿಗೆ ಮದುವೆ ಮಾಡಿಕೊಡೋದಕ್ಕೆ ನಮಗೂ ಇಷ್ಟ ಇಲ್ಲ. ಆದರೆ ಈ ರೀತಿಯಲ್ಲಾದರೂ ಒಡೆದು ಹೋದ ಸಂಬಂಧಗಳು ಒಂದಾಗುತ್ತೇನೋ ಅನ್ನೋ ಒಂದೇ ಒಂದು ಆಸೆ. ದೀಕ್ಷಿತರು ಮಗಳನ್ನು ಮದುವೆಗೆ ಒಪ್ಪಿಸೋದಕ್ಕೆ ಪ್ರಯತ್ನಿಸಿದ್ರು. ಪರಮೇಶಿಯ ದುರ್ಗುಣಗಳೆಲ್ಲ ಅಪ್ಪ ಅಮ್ಮನಿಗೆ ತಿಳಿದ್ರೆ ಖಂಡಿತವಾಗಿಯೂ ಅವರು ಈ ಮದುವೆಯ ವಿಷಯವನ್ನು ಇಲ್ಲಿಗೆ ಕೈ ಬಿಡ್ತಾರೆ ಅಂತ ತಿಳ್ಕೊಂಡಿದ್ದ ಸರ್ವಮಂಗಳನಿಗೆ ತಂದೆಯ ಮಾತುಗಳನ್ನು ಕೇಳ್ತಿದ್ದ ಹಾಗೆ ನಿಂತ ನೆಲವೇ ಕುಸಿದಂತಾಯಿತು. ಅಪ್ಪನ ಮಾತಿಗೆ ಒಪ್ಪಿಗೆ ಕೊಟ್ಟು ಆ ಕಟುಕ ಪರಮೇಶಿ ಕಟ್ಟೋ ನೇಣಿಗೆ ಕೊರಳೊಡ್ಬೇಕಾ? ಅಥವಾ ಅಪ್ಪ ಅಮ್ಮನ ಮಾತನ್ನು ಮೀರಿ ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಯಾವುದಾದ್ರೂ ಉಪಾಯ ಹುಡುಕ್ಲಾ ಅಂತ ಯೋಚಿಸ್ತಾ ನಿಂತವಳಿಗೆ ಮುಂದೆ ಏನು ಮಾಡಬೇಕು ಅಂತ ತಿಳಿಯದಾಯಿತು. ಸ್ವಲ್ಪ ಕ್ಷಣಗಳ ಬಳಿಕ ಏನನ್ನೋ ಯೋಚಿಸಿದವಳು,
ಹೌದು, ಇದೇ ಸರಿ. ಅಪ್ಪಾಜಿ ಅಮ್ಮ ಈಗ ನನ್ನ ಯಾವ ಮಾತುಗಳನ್ನು ಕೇಳೋ ಮನಸ್ಥಿತಿಯಲ್ಲಿಲ್ಲ. ಬೀಸೋ ದೊಣ್ಣೆಯಿಂದ ಸದ್ಯಕ್ಕೆ ಹೇಗಾದರೂ ತಪ್ಪಿಸ್ಕೊಂಡ್ರೆ ಸಾಕು, ಇಲ್ಲ ಅಂದರೆ ನನ್ನ ಜೀವನವನ್ನು ನಾನೇ ಹಾಳು ಮಾಡಿಕೊಳ್ಬೇಕಾಗತ್ತೆ ಅಂತ ಮನಸ್ಸಲ್ಲೇ ದೃಢ ನಿರ್ಧಾರ ಮಾಡಿ ಸ್ವಲ್ಪ ಸ್ವಲ್ಪವೇ ಧೈರ್ಯ ತಂದ್ಕೊಳ್ತಾ, ಅಪ್ಪಾಜಿ, ಅದು ನಾನು ನಿಮ್ಮ ಬಳಿ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂದ್ಲು. ಏನಮ್ಮ ಅದು? ದೀಕ್ಷಿತ್ರು ಬಹಳ ಉತ್ಸಾಹದಿಂದ ಕೇಳಿದ್ರು. ಯಾವತ್ತೂ ಸುಳ್ಳಾಡದ ಅವಳ ನಾಲಿಗೆ ಕಂಪಿಸತೊಡಗಿತ್ತು. ಯಾಕೆ ಮಗಳೇ, ಅದೇನು ಮುಖ್ಯವಾದ ವಿಷಯ ಅಂದ್ಯಲ್ಲ, ಹೇಳು, ದೀಕ್ಷಿತ್ರು ಒತ್ತಾಯಪಡಿಸಿದ್ರು. ಅಪ್ಪಾಜಿ, ಅದು ನಾನು ಕಾಲೇಜಿಗೆ ಹೋಗ್ತಾ ಇದ್ದಾಗಲೇ ಒಬ್ಬ ಹುಡುಗನನ್ನು ಪ್ರೀತಿಸ್ತಾ ಇದ್ದೆ ಅಂತ ಬಾಯಿಗೆ ಬಂದದ್ದನ್ನು ಹೇಳಿ ನಡುಗುತ್ತಲೇ ಅಮ್ಮನ ಮುಖವನ್ನು ದಿಟ್ಟಿಸಿದ್ಲು. ಇಷ್ಟರವರೆಗೂ ತಮ್ಮ ಮಾತುಗಳನ್ನು ಕೇಳಿದ ಮಗಳು ಪರಮೇಶಿಯೊಂದಿಗೆ ತನ್ನ ಮದುವೆಗೆ ಒಪ್ಪಿಗೆ ನೀಡಿಯೇ ನೀಡ್ತಾಳೆ ಅನ್ನೋ ಭರವಸೆಯಿಂದಿದ್ದ ದಂಪತಿಗಳಿಗೆ ಮಗಳು ಬೇರೊಬ್ಬನ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದಾಳೆ ಅಂತ ತಿಳಿತಾ ಇದ್ದ ಹಾಗೆ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತಾಯಿತು. ಸರ್ವಮಂಗಳನ ಮಾತು ವಿಶ್ವನಾಥನಿಗೂ ಆಘಾತವನ್ನುಂಟು ಮಾಡಿತ್ತು. ತಕ್ಷಣ ದಂಪತಿಗಳ ಬಳಿ ತೆರಳಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ತಂಗ್ಯವ್ವ ಏನು ಹೇಳ್ತಾ ಇದ್ದಾಳೆ ಅಂತ ಪೂರ್ತಿಯಾಗಿ ಕೇಳಿಸ್ಕೊಳ್ಳೋಣ ಅನ್ನುತ್ತಾ ತಂಗಿಯ ಬಳಿ ಬಂದವನು, ತಂಗ್ಯವ್ವ, ನೀನು ಏನು ಮಾತಾಡ್ತಿದ್ಯಾ ಅಂತ ನಿನಗೆ ಪರಿಜ್ಞಾನ ಇದೆಯಾ? ನೀನು ನರಹರಿ ದೀಕ್ಷಿತರ ಮಗಳು ಅನ್ನೋದನ್ನು ಮರಿಬೇಡ. ನಿನ್ನನ್ನು ಪರಮೇಶಿ ಜೊತೆ ಮದುವೆ ಮಾಡಿಕೊಡೋಕೆ ನನಗೂ ಕೂಡ ಇಷ್ಟ ಇಲ್ಲ. ಅಪ್ಪೋರ್ಗೆ ಹೇಳಿ ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸ್ತೀನಿ. ಆದರೆ ನೀನು ಹೀಗೆ ಪ್ರೀತಿ ಗೀತಿ ಅಂತ ತಮಾಷೆ ಮಾಡಬೇಡ ಕಣವ್ವ ಅಂತ ಅವಳ ಕೈ ಹಿಡಿದು ಬೇಡ್ಕೊಂಡ. ತನ್ನ ಮಾತನ್ನೇ ಕೇಳದ ಅಪ್ಪ ಅಮ್ಮ ವಿಶ್ವನಾಥನ ಮಾತನ್ನು ಕೇಳ್ತಾರೆ ಅನ್ನೋ ಸಣ್ಣ ನಂಬಿಕೆಯೂ ಅವಳಿಗೆ ಇರಲಿಲ್ಲ. ಅವಳ ಆ ಒಂದು ಸುಳ್ಳುಗಳ ಸರಮಾಲೆಯನ್ನೇ ಸೃಷ್ಟಿಸಿ ಅದನ್ನೇ ನಿಜವಾಗಿಸಬಹುದು ಅನ್ನೋ ಸಣ್ಣ ಕಲ್ಪನೆಯೂ ಇಲ್ಲದೆ ಮತ್ತದೇ ಸುಳ್ಳನ್ನು ಮುಂದುವರಿಸಿದ್ಲು. ಇಲ್ಲ ಅಣ್ಣಯ್ಯ, ನಾನು ತಮಾಷೆ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ನಿಜ. ನಾನು ನನ್ನ ಕಾಲೇಜಲ್ಲಿ ನನ್ನ ಜೊತೆನೇ ಓದ್ತಾ ಇದ್ದ ಒಬ್ಬ ಹುಡುಗನನ್ನು ಇಷ್ಟಪಡ್ತಾ ಇದ್ದೀನಿ. ಅವನು ಕೂಡ ನನ್ನನ್ನು ತುಂಬ ಮೆಚ್ಕೊಂಡಿದ್ದಾನೆ. ನನ್ನನ್ನೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ ಅಂತ ಹೇಳುತ್ತಿದ್ದವಳ ಮಾತುಗಳನ್ನು ಮುಂದುವರಿಸೋದಕ್ಕೆ ಬಿಡದ ದೀಕ್ಷಿತರು ವಿಶ್ವನಾಥನನ್ನೇ ದಿಟ್ಟಿಸಿ, ಮಗು ವಿಶ್ವ, ಸಂಧ್ಯಾವನ್ನೇ ಸಮಯ ಆಯಿತು, ನಾನಿನ್ನೂ ಗುಡಿಗೆ ಹೋಗಬೇಕು, ತಯಾರು ಮಾಡು ಅಂತ ಬಚ್ಚಲಿನ ಕಡೆ ಹೆಜ್ಜೆ ಹಾಕಿದ್ರು. ವಿಶ್ವನಾಥ ಹಿತ್ತಲಿನಲ್ಲಿದ್ದ ಅವರ ತೋಟದ ಬಾವಿಯತ್ತ ನಡೆದ್ರೆ ಮಗಳ ಬಳಿ ಬಂದ ಅನ್ನಪೂರ್ಣಮ್ಮ, ಮಗಳೇ ಸರ್ವ, ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ಹಠ ಒಳ್ಳೆಯದಲ್ಲಮ್ಮ. ನಾವು ಹೇಳಿದ ವಿಷಯದ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ಯೋಚನೆ ಮಾಡು. ಆಗ ನಾವು ಹೇಳೋದು ನಿನಗೆ ಸರಿ ಅನಿಸುತ್ತೆ. ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರಕ್ಕೆ ಬಾ ಅಂತ ಅಡುಗೆ ಕೋಣೆಯತ್ತ ತೆರಳಿದ್ರು. ಅಂತೂ ಈ ವಿಷಯ ಇವತ್ತಿಗೆ ಮುಗೀತು ಅಂತ ಮನದಲ್ಲೇ ಸಮಾಧಾನ ತಂದುಕೊಂಡ ಸರ್ವಮಂಗಳ ಕೂಡ ಅಮ್ಮನ ಹಿಂದೆನೇ ಅಡುಗೆ ಕೋಣೆಗೆ ತೆರಳಿ ಎಲ್ಲರಿಗೂ ಬಿಸಿ ಬಿಸಿ ಕಾಫಿ ತಯಾರಿಸಿದ್ಲು. ಸಾಯಂಕಾಲದ ಸಂಧ್ಯಾವಂದನೆ ಹಾಗೂ ಮನೆಯ ಪೂಜೆ ಮುಗಿಸಿದ ದೀಕ್ಷಿತ್ರು ಹಾಗೂ ವಿಶ್ವನಾಥ ಸರ್ವಮಂಗಳ ನೀಡಿದ ಕಾಫಿ ಕುಡಿದು ದೇವಸ್ಥಾನದತ್ತ ತೆರಳಿದ್ರು. ಅಮ್ಮ ಮಗಳು ಯಥಾಪ್ರಕಾರ ರಾತ್ರಿ ಅಡುಗೆಗೆ ತಯಾರಿ ನಡೆಸಿದ್ರು. ಗುಡಿ ಪೂಜೆ ಮುಗಿಸಿ ಬಂದ ದೀಕ್ಷಿತ್ರು ಪುನಃ ಮದುವೆ ವಿಷಯವನ್ನು ಮಾತಾಡಲಿಲ್ಲ. ಎಲ್ಲರೂ ಊಟದ ಶಾಸ್ತ್ರ ಮುಗಿಸಿ ತಮ್ಮ ತಮ್ಮ ಕೋಣೆಗೆ ತೆರಳಿದ್ರು. ಅಬ್ಬಾ, ಸದ್ಯ ಅಪ್ಪಾಜಿ ಪುನಃ ಮದುವೆ ವಿಷಯ ಮಾತಾಡಲಿಲ್ಲ. ದೇವ್ರೇ, ಅಂತೂ ನನ್ನನ್ನು ಆ ಪರಮೇಶಿಯಿಂದ ಕಾಪಾಡ್ದೆ ಅಂತ ಸರ್ವಮಂಗಳ ಮನಸ್ಸಲ್ಲಿ ಅಂದ್ಕೊಳ್ತಾ ಇರುವಾಗಲೇ ದೀಕ್ಷಿತ್ರು, ಸರ್ವ, ಇವತ್ತು ದಿನ ಪೂರ್ತಿ ಮದುವೆ ವಿಷಯ ಬಗ್ಗೆ ಮಾತಾಡಿದ್ರು, ಇನ್ನೂ ಯಾವುದೇ ತೀರ್ಮಾನಕ್ಕೆ ಬರೋದಕ್ಕೆ ಆಗಲಿಲ್ಲ. ಇನ್ನೂ ಎಷ್ಟು ಹೊತ್ಕೊಳ್ತು ಅದ್ರ ಬಗ್ಗೆ ಚರ್ಚಿಸಿದ್ರು. ಬೆಳಗಾಗುವವರೆಗೂ ಇದ್ರ ಕುರಿತು ಒಂದು ನಿರ್ಣಯಕ್ಕೆ ಬರೋದಕ್ಕೆ ಆಗುತ್ತೋ ಇಲ್ವೋ ಅನ್ನಿಸ್ತಿದೆ. ಅದಕ್ಕಾಗಿ ಇವತ್ತು ಇದ್ರ ಬಗ್ಗೆ ಮಾತಾಡೋದು ಬೇಡ. ಆದರೆ ನೀನು ಅದೇನೋ ಹೇಳ್ದಿಯಲ್ಲ, ಪ್ರೀತಿ ಗೀತಿ ಅಂತ, ಆ ವಿಷಯನ ಕೇಳಿ ನಾನು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೋಬೇಡ. ಆ ಹುಡುಗ ಯಾರು, ಅವನ ಬಗ್ಗೆ ನಾನು ಎಲ್ಲವನ್ನು ತಿಳ್ಕೋಬೇಕು. ಈಗ ಹೋಗಿ ಮಲ್ಕೋ ಅಂತ ತಮ್ಮ ಕೋಣೆ ಒಳಗೆ ನಡೆದ್ರು. ಇರದ ಪ್ರೀತಿನ ಸಾಬೀತು ಮಾಡೋದು ಹೇಗೆ ಅಂತ ತಿಳಿಯದ ಸರ್ವಮಂಗಳ ಅಪ್ಪನ ಮಾತಿಗೆ ಸರಿ ಅಂತ ತಲೆ ಆಡಿಸ್ತಾ ಕೋಣೆಯ ಒಳಗೆ ಬಂದ್ಲು. ಅಪ್ಪ ಬೆಳಗ್ಗೆ ಎದ್ದ ಕೂಡಲೇ ಕೇಳೋ ಪ್ರಶ್ನೆಗೆ ಏನಂತ ಉತ್ತರಿಸಬೇಕು ಅಂತ ತಿಳಿದೆ
ಅವಳ ಮನಸ್ಸು ಒದ್ದಾಡತೊಡಗಿತ್ತು. ಸಾಕಷ್ಟು ಸಮಯ ಯೋಚಿಸಿದವಳಿಗೆ ಕೊನೆಗೂ ಒಂದು ಉಪಾಯ ಹೊಳೆದಂತಾಗಿ ಹಾಸಿಗೆ ಮೇಲೆ ಉರುಳಿದವಳಿಗೆ ನಿದ್ರೆ ಆವರಿಸಿದ್ದು ತಿಳಿಲಿಲ್ಲ. ಮರುದಿನ ಎಂದಿನಂತೆ ಎಲ್ಲರೂ ತಮ್ಮ ತಮ್ಮ ದಿನನಿತ್ಯದ ಕೆಲಸಗಳನ್ನು ಮುಗಿಸ್ಕೊಂಡು ಪಡಸಾಲೆಯಲ್ಲಿ ಬಂದು ಸೇರಿದ್ರು. ತಮ್ಮ ಮಾತನ್ನು ಪ್ರಾರಂಭಿಸಿದ ದೀಕ್ಷಿತ್ರು, ಸರ್ವ, ನಿನ್ನನ್ನು ಏನೂ ತಿಳಿಯದ ಹಸುಗೂಸು ಅಂತ ತಿಳ್ಕೊಂಡಿದ್ದೆ. ಆದರೆ ನಿನ್ನ ಹೆತ್ತವರ ಪ್ರೀತಿನೂ ಮರೆಸುವಂತಹ ಪ್ರೀತಿನ ಒಂದು. ಆ ಹುಡುಗನ ಜಾತಿ ಕುಲ ಯಾವುದು ಅಂತ ಗಂಭೀರವಾಗಿ ಪ್ರಶ್ನಿಸಿದ್ರು. ಹಾಗೋ ಹೀಗೋ ಧೈರ್ಯ ಮಾಡಿ ಸುಳ್ಳು ಹೇಳಿ ತಪ್ಪಿಸ್ಕೊಂಡೆ ಅಂತ ತಿಳಿದಿದ್ದ ಸರ್ವಮಂಗಳನ ಪರಿಸ್ಥಿತಿ ಬೆಂಕಿಯಿಂದ ಬಾಣಲೆಗೆ ಬಿದ್ದಂತಾಗಿತ್ತು. ಇಲ್ಲದ ಪ್ರೀತಿ ಬಗ್ಗೆ ಅವಳು ಏನು ತಾನೇ ಹೇಳೋದಕ್ಕೆ ಸಾಧ್ಯ ಇತ್ತು? ಹಿಂದಿನ ರಾತ್ರಿ ಯೋಚಿಸಿದಂತೆ ಅಂಜುತ್ತಲೇ, ಅಪ್ಪಾಜಿ, ಅವನು ಅನಾಥ. ಅವನಿಗೆ ತಂದೆ ತಾಯಿ ಯಾರೂ ಇಲ್ಲ. ಅವನು ಹುಟ್ಟಿದ ದಿನದಂದೇ ಯಾರೋ ಅವನನ್ನು ಅನಾಥಾಶ್ರಮದ ಮುಂದೆ ಬಿಟ್ಟು ಹೋಗಿದ್ರಂತೆ. ಅವತ್ತಿಂದ ಅವನು ಅನಾಥಾಶ್ರಮದಲ್ಲೇ ಬೆಳೆದಿರೋದು. ಅವಳು ಹೇಳ್ತಾ ಇರೋದ್ರಲ್ಲಿ ಅರ್ಧದಷ್ಟು ಸುಳ್ಳುಗಳೇ ಇದ್ವು ಅಂತ ಅವಳಿಗೂ ತಿಳಿದಿತ್ತು. ಹೇಗೋ ಸುಳ್ಳು ಹೇಳೋ ಧೈರ್ಯ ಮಾಡಿದ್ಲು. ಅದನ್ನೇ ಬೇರೆ ರೀತಿಯಲ್ಲಿ ಹೇಳಿದರೆ ಅವಳು ಸದ್ಯದ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಬೋದಿತ್ತೇನೋ. ಆದರೆ ಶಾಸ್ತ್ರ ಸಂಪ್ರದಾಯ ಮಡಿ ಮೈಲಿಗೆನ ತಲೆ ತಲಾಂತರದಿಂದ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದಿದ್ದ ದೀಕ್ಷಿತ್ರಿಗೆ ಮಗಳು ಕುಲಗೋತ್ರ ತಿಳಿಯದವನನ್ನು ಇಷ್ಟಪಟ್ಟು ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ ಮಾತುಗಳು ಅವರನ್ನು ಇನ್ನಿಲ್ಲದಂತೆ ಘಾಸಿಗೊಳಿಸಿದ್ವು. ಮಿತ್ರರೇ, ಸರ್ವಮಂಗಳ ನಿಜಕ್ಕೂ ಸುಳ್ಳು ಹೇಳ್ತಾ ಇದ್ದಾಳಾ? ಅವಳ ಈ ಸುಳ್ಳುಗಳೇ ಪರಮೇಶಿಯನ್ನು ಮದುವೆಯಾಗೋದಕ್ಕೆ ಕಾರಣ ಆಗ್ಬೋದಾ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.